ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಾಕ್ಷಸ್ ಯೂಟ್ಯೂಬ್ ಚಾನಲ್. ಸೊ ನಿಮಗೋಸ್ಕರ ಇವತ್ತು ನಾನು 10 ಮಿನಿಟ್ಸಲ್ಲಿ ಈಸಿಯಾಗಿ ಮಾಡುವಂಥ ಚಿಕನ್ ಫ್ರೈ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಯಾರಾದರೂ ಬ್ಯಾಚುಲರ್ಸ್ ಇದ್ದು ಎಲ್ಲ ಇಮಿಡಿಯೇಟ್ ನಮಗೆ ಚಿಕನ್ ತಿನ್ನಬೇಕು, ಕ್ರೇವಿಂಗ್ ಆಗ್ತಿದೆ ಅಂತ ಇದ್ದವರು ಇದನ್ನ ಪಟ ಅಂತ ಮಾಡಿಕೊಂಡು ತಿನ್ಬೋದು. ಸಖತ್ತಾಗಂತೂ ಇರುತ್ತೆ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಇವಾಗಷ್ಟೇ ತೋರಿಸ್ತೀನಿ, ನೋಡ್ಕೊಳ್ಳಿ ಆ್ಯಂಡ್ ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆನಾ? ಇಂಗ್ರೀಡಿಯೆಂಟ್ಸ್ ಏನೇನು ಬೇಕಂತಂದರೆ ಈರುಳ್ಳಿ, ಇದು ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಜಜ್ಜಿ ಪೇಸ್ಟ್ ಮಾಡ್ಕೊಂಡಿರೋದು. ದೆನ್ ಇದು ಖಾರದ ಪುಡಿ, ಇದು ಧನಿಯಾ ಪುಡಿ, ಇದು ಚಿಕನ್ ಮಸಾಲ ಆ್ಯಂಡ್ ಪೆಪ್ಪರ್, ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ನಾವು ಬಂದು ಅರ್ಧ kg ಚಿಕನ್ಗೆ ಮಾಡ್ತಾ ಇರೋದು. ಸೊ ಇದು ಎಲ್ಲ 1-2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, ದೆನ್ ಎಣ್ಣೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಫಸ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಗೈಸ್, ನೋಡ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಇದು ನಮ್ಮ ಅಮ್ಮನ ರೆಸಿಪಿ. ಸೊ ನಾನು ಮಾಡ್ತಾ ಇದ್ದೀನಿ ಟ್ರಯಲ್ ಇವತ್ತು. ಇನ್ನೊಂದು ಸ್ವಲ್ಪ ಹಾಕೊಳ್ಬೇಕಂತೆ. ಉರಿ ಕಮ್ಮಿಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಸೊ ಇವಾಗ ಸ್ವಲ್ಪ ಎಣ್ಣೆ ಕಾಯಲಿ. ಎಣ್ಣೆ ಕಾದ ಮೇಲೆ ಈರುಳ್ಳಿ ಹಾಕೋಣ. ಈರುಳ್ಳಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ಗೈಸ್, ಓಕೆನಾ? ನನ್ನ ವಾಯ್ಸ್ ಸ್ವಲ್ಪ ಕೇಳಿಸಿಲ್ಲ ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇಂದ ಮೈಕ್ ಹಾಕೊಂಡು ಫ್ರೈ ಮಾಡ್ತೀನಿ. ಸೊ ಇವಾಗ ಶುಂಠಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀನಿ. ಅದಕ್ಕೇನ ಯಾವಾಗ ಮನಸ್ಸಿಂದ ಮಾಡಬೇಕು ಗೈಸ್, ಸುಮ್ಮನೆ ಮಾಡಬಾರ್ದು. ಪ್ರೀತಿ ತುಂಬಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ. ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಸೂಪರಾಗಿ ಬರುತ್ತೆ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ನೀವು ಪೇಸ್ಟ್ ಸಹ ಮಾಡ್ಕೊಂಡಿರ್ಬೋದು. ನಾವೀಗ ಜಜ್ಜಿ ಮಾಡ್ಕೊಂಡಿರೋದ್ರಿಂದ ಅದು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಳೆ ಕಾಲದಲ್ಲೆಲ್ಲ ಇದು ಒಳಕಲ್ ಮೇಲೆಲ್ಲ ಅರ್ದಿ ಮಾಡ್ತಾಯಿದ್ರು, ನಾವು ಅದನ್ನು ಟ್ರೈ ಮಾಡೋಕೆ ಹೋಗಿದ್ದೀವಿ. ಇವಾಗ ಒಳ್ಳಿಟ್ಕೊಂಡಿರೋ ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲಾನು ಚೆನ್ನಾಗಿರುತ್ತೆ ಮಿಕ್ಸ್ ಮಾಡಿಕೊಂಡ್ರೆ. ನಮ್ಮಮ್ಮ ಬೆಳ್ಸಕ್ಕೆ ತಲೆನೋ ಹಾಕ್ಬಿಟ್ಟಿದ್ದಾರೆ. ಚಿಕನ್ನ ಹೀಗೆ ಫ್ರೈ ಮಾಡಿಕೊಂಡು ಎಣ್ಣೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಇದೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಯೂಶ್ವಲಿ ಎಲ್ಲರೂ ಭಾನುವಾರದ ಹೊತ್ತು ಚಿಕನ್ ಅಂತೂ ಮಿಸ್ಸೇ ಮಾಡಲ್ಲ. ನಮ್ಮ ಮನೆಯಲ್ಲೂ ಮಿಸ್ ಮಾಡಲ್ಲ. ನಾವು ಸಮ್ಟೈಮ್ಸ್ ಅಷ್ಟೇ ಮಿಸ್ ಮಾಡ್ತೀವಿ. ಭಾನುವಾರದ ಹೊತ್ತಂತೂ ಚಿಕನ್ ಇರಲೇಬೇಕು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಸ್ವಲ್ಪ ಕಲ್ಲುಪ್ಪು ಹಾಕೊತಾ ಇದ್ದೀವಿ. ನಮ್ಗೆ ಅಂದಾಜು ಗೊತ್ತಾಗೋದು ಕಲ್ಲುಪ್ಪಲ್ಲೇ. ನಿಮ್ಗೆ ಯಾವ್ದ್ರಲ್ಲಿ ಗೊತ್ತಾಗುತ್ತೋ ಅದನ್ನು ಮೆನ್ಷನ್ ಮಾಡ್ಕೋಬೋದು. ಕಲ್ಲುಪ್ಪು, ಪುಡಿ ಉಪ್ಪು ಎರಡೂ ಹಾಕ್ಕೊಂಡು ಈಗ ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಚಿಟಿಕೆ ಅರಿಶಿನ, 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೀವಿ ಕಲರ್ಗೋಸ್ಕರ. ನಾನು ಒಳ್ಳೆ ಟೇಸ್ಟು ಸಹ ಕೊಡುತ್ತೇವೆ. ಅರಿಶಿನ ನೋಡಿ, ಲುಕಿಂಗ್ ಗುಡ್ ಅಲ್ಲ? ಇದಕ್ಕೆ ರೈಸ್ ಹಾಕ್ಬಿಟ್ರೆ ಚಿತ್ರಾನ್ನ ಆಗ್ಬಿಡುತ್ತಲ್ವಾ ರೈಸ್, ಕೋಳಿ ಚಿತ್ರಾನ್ನ. ಇವಾಗ ಚಿಕನ್ ಮಸಾಲ ಹಾಕೊತಾ ಇದ್ದೀವಿ. ಅವಾಗೆ ತೋರಿಸಿದ್ನಲ್ಲ, ಅದು ಚಿಕನ್ ಮಸಾಲ ಹಾಕೋತಾ ಇದ್ದೀನಿ ನೋಡಿ. ಸೊ ಒಟ್ಟಿಗೆ ಹಾಕೋಬಿಡೋಣ. ಇವಾಗ ಖಾರದ ಪುಡಿ ಹಾಕೊತಾ ಇದ್ದೀನಿ. ಚಿಕನ್ ಮಸಾಲ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದಿಷ್ಟನ್ನು, ಮತ್ತು ಪೆಪ್ಪರ್ ಪೌಡರ್. ಓನ್ಲಿ 5 ಇಂಗ್ರೀಡಿಯೆಂಟ್ಸ್, 6 to 7 ಇಂಗ್ರೀಡಿಯೆಂಟ್ಸಲ್ಲಿ ನಿಮ್ಗೆ ಅಡುಗೆ ಮುಗಿದೋಗ್ಬಿಡುತ್ತೆ. ಬ್ಯಾಚುಲರ್ಸ್ಗೆ, ಸಿಂಗಲ್ ಇರೋರಿಗೆಲ್ಲ ಬೇಗ ಮಾಡ್ಕೋಬೋದು. ಈಸಿ ಆದಂಥ ರೆಸಿಪಿ, ಟೇಸ್ಟಿ ಆದಂಥ ರೆಸಿಪಿ.
ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಲರ್ ಒಳ್ಳೆ ಕಲರ್ ಬರುತ್ತೆ, ಫ್ಲೇವರ್ ಬರುತ್ತೆ ನೋಡಿ. ಕಲರ್ 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 ಕಲರ್. ಅದರಲ್ಲೂ ಅಡುಗೆ ಮಾಡ್ಕೋತಾ ಸಾಂಗ್ ಹೇಳ್ಕೊಂತ ಅಡುಗೆ ಮಾಡ್ತಾಯಿದ್ರೆ ವೈಬೇ ಬೇರೆ. ಯಾರೆಲ್ಲ ಸಾಂಗ್ ಹಾಡ್ಕೊಂಡು ಅಡುಗೆ ಮಾಡ್ತೀರಾ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಾ ಅಂತ. ಕಲರ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬರ್ತಿದೆ, ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿದೆ. ಹುಷಾರಿಲ್ಲ ಅಂತ ಯಾರಿಗಾದ್ರೂ ಇದ್ದು ಚಿಕನ್ ತಿನ್ಬೇಕನ್ಸಿ ಹೋಮ್ ಮೇಡ್ ಫುಡ್ ಬೇಕಂದರೆ ಇದೆಲ್ಲ ಸೂಪರ್ ಅಡುಗೆಗಳು. ಹಾಸ್ಟೆಲಲ್ಲಿ ಇದ್ರು ಅಷ್ಟೇ, ನೀವೇ ಅಡುಗೆ ಮಾಡ್ಕೊತಾ ಇದ್ರೆ ಇದೆಲ್ಲ ಬೇಗ ಮಾಡ್ಕೊಂಡ್ಬಿಡ್ಬೋದು. ಓಕೆನಾ? ಕಲರ್ ನೋಡಿ ನೀವೇ ಚೇಂಜಸ್ ನೋಡ್ತಾ ಇದ್ದೀರಾ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ, ಹುಡಿ ಕಮ್ಮಿಲಿ ಇಟ್ಕೊಂಡಿದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ. ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗೆಲ್ಲ ಇದು ಮಾಡಿ ಸ್ವಲ್ಪ ಮುಚ್ಚಿಡೋಣ. ಓಕೆನಾ? ಸೊ ಇವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಗೈಸ್, ಸ್ವಲ್ಪ ಅಷ್ಟೇ. ಅದನ್ನು ಈಗ ಕಲಿಸ್ಕೋಬೇಕು, ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದೊಂಥರ ಇನ್ಸ್ಟೆಂಟ್ ರೆಸಿಪಿ, ನಿಮಗೆ 5 ನಿಮಿಷದಲ್ಲಿ ವಿತೌಟ್ ಏನೂ ಇಲ್ಲ ಅಂದರೂ ಏನೋ ಒಂದು ಮಾಡ್ಕೋಬೋದು ಅಂತಾರಲ್ಲ, ಆ ಥರ ಇದು ರೆಸಿಪಿ. ಹಾಕಿ ಇವಾಗ ನೀರು ಕೊತ್ತಂಬರಿ ಹಾಕಿ ಮುಚ್ಚಿಡ್ತಾ ಇದ್ದೀವಿ. ಸೊ ಅದೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿ, ದೆನ್ ಕಂಟಿನ್ಯೂ ಮಾಡ್ತೀನಿ ಹೇಗೆ ಬಂತಂತ. ಸೊ ಗೈಸ್ ಇದು ಕಂಟಿನ್ಯೂ ಆಗ್ತಾ ಇದೆ ಕುಕ್ಕಿಂಗು. ಇದ್ರ ಬಗ್ಗೆ ಒಂದು ಒಳ್ಳೆ ಥಾಟ್ ಶೇರ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಏನಂದರೆ ನಾವು ಯಾವುದೇ ಕೆಲಸ ಮಾಡಿದ್ರು ಅಷ್ಟೇ ಸ್ವಲ್ಪ ಪೇಷನ್ಸ್ ಇರಬೇಕು, ಅದ್ರ ಮೇಲೆ ಮಾಡೋ ಇಂಟ್ರೆಸ್ಟ್ ಅಂತೂ ತುಂಬ ಚೆನ್ನಾಗಿರಬೇಕು. ಇಂಟ್ರೆಸ್ಟ್ ಜೊತೆಗೆ ಅದನ್ನು ಮಾಡೋ ಮನಸ್ಸಿರಬೇಕು. ಮನಸ್ಸಿತ್ತು ಅಂದರೆ ಎಲ್ಲ ಕೆಲಸನೂ ಈಸಿನೇ. ನಾವು ಅಂದ್ಕೊತೀವಿ ಟು ಬಿ ಫ್ರ್ಯಾಂಕ್ ನನಗೆ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಮಾಡ್ತಾ ಮಾಡ್ತಾ ನಾನೇ ಒಂದು 2 ರೆಸಿಪೀಸ್ ಟ್ರೈ ಮಾಡ್ತಾ ನನ್ನ ಕೈ ಅಡುಗೆನೂ ತುಂಬ ಚೆನ್ನಾಗಿದೆ ಅಲ್ಲ, ಯಾಕೆ ಟ್ರೈ ಮಾಡಬಾರ್ದು? ಅದೇ ನಾವು ಟ್ರೈ ಮಾಡಿಲ್ಲ ಅಂದರೆ ಏನೂ ವರ್ಕೌಟ್ ಆಗೋಲ್ಲ. ಸೊ ಫಸ್ಟ್ ಥಿಂಗ್ ಯಾವಾಗೂ ಟ್ರೈ ಮಾಡಿ, ದೆನ್ ಇಫ್ ಯು ಡೋಂಟ್ ಗೆಟ್ ಅ ರಿಸಲ್ಟ್, ಓಕೆ ಫೈನ್, ಇದು ನನಗೆ ಬರಲ್ಲ, ವಿತೌಟ್ ಟ್ರೈ ಯಾವುದನ್ನು ಗಿವ್ ಅಪ್ ಮಾಡಬೇಡಿ. ಓಕೆನಾ? ದಿಸ್ ಇಸ್ ಅ ಸ್ಮಾಲ್ ಟಿಪ್. ಥ್ಯಾಂಕ್ ಯು. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ವಿಡಿಯೋ. ಓಕೆ? ಆ್ಯಂಡ್ ಯಾರ್ಯಾರು ಅಡುಗೆ ಮಾಡ್ತಾ ಸಾಂಗ್ ಆಡ್ಕೊಂಡು ಎಂಜಾಯ್ ಮಾಡ್ತೀರಾ ಅವರೆಲ್ಲ ಪಕ್ಕ ಕಮೆಂಟ್ ಮಾಡಿ. ಓಕೆನಾ? ನಾನಂತೂ ನಿಜವಾಗೂ ಕುಕಿಂಗ್ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಡುಗೆ ಮಾಡ್ತೀನಿ. ನೀವು ಹಾಗೆ ಮಾಡಿದ್ರೆ ಪ್ಲೀಸ್ ಡೂ ಕಮೆಂಟ್. ಓಕೆ? ಅಲ್ಲಿ ಪ್ರಿಪೇರ್ ಆಗಿದೆ. ಸೊ ಇವಾಗ ನಮ್ಮ ಅಣ್ಣ ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ, ಬನ್ನಿ ಕೇಳೋಣ. ಸೂಪರ್, ಅಲ್ಟಿಮೇಟ್, ಮೈಂಡ್ ಬ್ಲೋಯಿಂಗ್. ಸೊ ಇದು ನೀವು ಚಪಾತಿ ಪರೋಟ ಯಾವುದ್ರ ಜೊತೆ ಬೇಕಾದ್ರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಗೈಸ್. ಸೊ ಗೈಸ್ ಇದೊಂದು ಸಿಂಪಲ್ ರೆಸಿಪಿ ಆಗಿತ್ತು. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.